ತಡರಾತ್ರಿಯಿಂದ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ. ಆದರೆ ಜನರು ಮಾತ್ರ ಈ ದರ ಏರಿಕೆಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫ್ರೀ ಕೊಟ್ಟಿದ್ಯಾಕೆ, ಈಗ ಬೆಲೆ ಏರಿಕೆ ಮಾಡಿದ್ಯಾಕೆ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶಾಕ್. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಮಹಿಳೆಯರಿಗೆ ಶಕ್ತಿ ಭಾಗ್ಯ ನೀಡಿ ಪುರುಷರ ಕಿಸೆಗೆ ಕತ್ತರಿ ಹಾಕಿದೆ. ಎಣ್ಣೆ, ಹಾಲು, ಪೆಟ್ರೋಲ್ ಬಳಿಕ ಇದೀಗ ಬಸ್ ಪ್ರಯಾಣ ದರವು ದುಬಾರಿಯಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಮಹಿಳೆಯರು ಮಾತ್ರ ಓಟ್ ಹಾಕಿರೋದಾ? ಈಗ ಬಸ್ಸಿನ ಟಿಕೆಟ್ ಹೆಚ್ಚು ಮಾಡಿರಿ, ಬಡವರು ಸಾಯ್ತೀವಿ. ಈಗ ಮೊದಲು ಹೆಣ್ಮಕ್ಳಿಗೆ ಯಾವ ರೊಕ್ಕ ಇದು ಟಿಕೆಟ್ ದರ ಹೆಚ್ಚು ಮಾಡಿದ್ರಿ, ಗಂಡಸು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸರಿಯಾಗಿ ಮಾಡಬೇಕಾಗಿತ್ತು. ಅವ್ರು ಒಂದೇ ಓಟ್ ಹಾಕ್ಯಾರ, ನಾವು ಹಾಕಿಲ್ಲ ಗಂಡಸು ಮಕ್ಕಳು. ಹೆಂಗಸರಿಗೆ ಫ್ರೀ, ಗಂಡಸರ ಜೇಬಿಗೆ ಕತ್ತರಿ. ಹೆಂಗಸರಿಗೆ ಫ್ರೀ ಕೊಡೋದು, ಗಂಡಸರ ಜೇಬಿಗೆ ಕತ್ತರಿ ಹಾಕೋದು ಅಷ್ಟೇ ಆಗಿದೆ. ಫ್ರೀ ಕೊಟ್ಟು ನಮ್ಮಿಂದಲೇ ವಸೂಲಿ. ಮಾರ್ಕೆಟ್ ಒಳಗೆ ಎಲ್ಲ ಬೆಲೆನೂ ಹೆಚ್ಚಿಗೆ ಮಾಡಿಬಿಟ್ಟಾರ. ಇದ್ರದ್ದು ರೊಕ್ಕ ನಮ್ದೇನು ಫ್ರೀ ಮಾಡ್ಯಾರಲ್ಲ, ಅದ್ರ ರೊಕ್ಕ ಅದ್ರೊಳಗೆ ತೊಗೊಳತ್ತಾರ ಸರ್ಕಾರ. ಹಾಗಾಗಿ ಎಲ್ಲರಿಗೆ ಬೇಜಾರು ಅನ್ಸುತ್ತೆ ರೀ. ಗಂಡಸರು ಏನ್ ಪಾಪ ಮಾಡಿದ್ದಾರೆ? ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕಬೇಡಿ. ದರ ಏರಿಕೆ ಖಂಡಿಸಿ ವಾಟಾಳ್ ಪ್ರೊಟೆಸ್ಟ್. ಬಸ್ ಟಿಕೆಟ್ ದರ ಖಂಡಿಸಿ ವಾಟಾಳ್ ನಾಗರಾಜ್ ರಾಮನಗರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು. ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡಲೇಬೇಕು. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರ ಈ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದೇ ಈ ಕ್ಷಣದ ಪ್ರಶ್ನೆಯಾಗಿದೆ. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಪ್ರಯಾಣಿಕರ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಡರಾತ್ರಿಯಿಂದ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ. ಆದರೆ ಜನರು ಮಾತ್ರ ಈ ದರ ಏರಿಕೆಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫ್ರೀ ಕೊಟ್ಟಿದ್ಯಾಕೆ, ಈಗ ಬೆಲೆ ಏರಿಕೆ ಮಾಡಿದ್ಯಾಕೆ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶಾಕ್. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಮಹಿಳೆಯರಿಗೆ ಶಕ್ತಿ ಭಾಗ್ಯ ನೀಡಿ ಪುರುಷರ ಕಿಸೆಗೆ ಕತ್ತರಿ ಹಾಕಿದೆ. ಎಣ್ಣೆ, ಹಾಲು, ಪೆಟ್ರೋಲ್ ಬಳಿಕ ಇದೀಗ ಬಸ್ ಪ್ರಯಾಣ ದರವು ದುಬಾರಿಯಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಮಹಿಳೆಯರು ಮಾತ್ರ ಓಟ್ ಹಾಕಿರೋದಾ? ಈಗ ಬಸ್ಸಿನ ಟಿಕೆಟ್ ಹೆಚ್ಚು ಮಾಡಿರಿ, ಬಡವರು ಸಾಯ್ತೀವಿ. ಈಗ ಮೊದಲು ಹೆಣ್ಮಕ್ಳಿಗೆ ಯಾವ ರೊಕ್ಕ ಇದು ಟಿಕೆಟ್ ದರ ಹೆಚ್ಚು ಮಾಡಿದ್ರಿ, ಗಂಡಸು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸರಿಯಾಗಿ ಮಾಡಬೇಕಾಗಿತ್ತು. ಅವ್ರು ಒಂದೇ ಓಟ್ ಹಾಕ್ಯಾರ, ನಾವು ಹಾಕಿಲ್ಲ ಗಂಡಸು ಮಕ್ಕಳು. ಹೆಂಗಸರಿಗೆ ಫ್ರೀ, ಗಂಡಸರ ಜೇಬಿಗೆ ಕತ್ತರಿ. ಹೆಂಗಸರಿಗೆ ಫ್ರೀ ಕೊಡೋದು, ಗಂಡಸರ ಜೇಬಿಗೆ ಕತ್ತರಿ ಹಾಕೋದು ಅಷ್ಟೇ ಆಗಿದೆ. ಫ್ರೀ ಕೊಟ್ಟು ನಮ್ಮಿಂದಲೇ ವಸೂಲಿ. ಮಾರ್ಕೆಟ್ ಒಳಗೆ ಎಲ್ಲ ಬೆಲೆನೂ ಹೆಚ್ಚಿಗೆ ಮಾಡಿಬಿಟ್ಟಾರ. ಇದ್ರದ್ದು ರೊಕ್ಕ ನಮ್ದೇನು ಫ್ರೀ ಮಾಡ್ಯಾರಲ್ಲ, ಅದ್ರ ರೊಕ್ಕ ಅದ್ರೊಳಗೆ ತೊಗೊಳತ್ತಾರ ಸರ್ಕಾರ. ಹಾಗಾಗಿ ಎಲ್ಲರಿಗೆ ಬೇಜಾರು ಅನ್ಸುತ್ತೆ ರೀ. ಗಂಡಸರು ಏನ್ ಪಾಪ ಮಾಡಿದ್ದಾರೆ? ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕಬೇಡಿ. ದರ ಏರಿಕೆ ಖಂಡಿಸಿ ವಾಟಾಳ್ ಪ್ರೊಟೆಸ್ಟ್. ಬಸ್ ಟಿಕೆಟ್ ದರ ಖಂಡಿಸಿ ವಾಟಾಳ್ ನಾಗರಾಜ್ ರಾಮನಗರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ರು.
ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು. ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡಲೇಬೇಕು. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರ ಈ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದೇ ಈ ಕ್ಷಣದ ಪ್ರಶ್ನೆಯಾಗಿದೆ. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಪ್ರಯಾಣಿಕರ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಡರಾತ್ರಿಯಿಂದ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ. ಆದರೆ ಜನರು ಮಾತ್ರ ಈ ದರ ಏರಿಕೆಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫ್ರೀ ಕೊಟ್ಟಿದ್ಯಾಕೆ, ಈಗ ಬೆಲೆ ಏರಿಕೆ ಮಾಡಿದ್ಯಾಕೆ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶಾಕ್. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಮಹಿಳೆಯರಿಗೆ ಶಕ್ತಿ ಭಾಗ್ಯ ನೀಡಿ ಪುರುಷರ ಕಿಸೆಗೆ ಕತ್ತರಿ ಹಾಕಿದೆ. ಎಣ್ಣೆ, ಹಾಲು, ಪೆಟ್ರೋಲ್ ಬಳಿಕ ಇದೀಗ ಬಸ್ ಪ್ರಯಾಣ ದರವು ದುಬಾರಿಯಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಮಹಿಳೆಯರು ಮಾತ್ರ ಓಟ್ ಹಾಕಿರೋದಾ? ಈಗ ಬಸ್ಸಿನ ಟಿಕೆಟ್ ಹೆಚ್ಚು ಮಾಡಿರಿ, ಬಡವರು ಸಾಯ್ತೀವಿ. ಈಗ ಮೊದಲು ಹೆಣ್ಮಕ್ಳಿಗೆ ಯಾವ ರೊಕ್ಕ ಇದು ಟಿಕೆಟ್ ದರ ಹೆಚ್ಚು ಮಾಡಿದ್ರಿ. ಗಂಡಸು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸರಿಯಾಗಿ ಮಾಡಬೇಕಾಗಿತ್ತು. ಅವ್ರು ಒಂದೇ ಓಟ್ ಹಾಕ್ಯಾರ, ನಾವು ಹಾಕಿಲ್ಲ ಗಂಡಸು ಮಕ್ಕಳು. ಹೆಂಗಸರಿಗೆ ಫ್ರೀ, ಗಂಡಸರ ಜೇಬಿಗೆ ಕತ್ತರಿ. ಹೆಂಗಸರಿಗೆ ಫ್ರೀ ಕೊಡೋದು, ಗಂಡಸರ ಜೇಬಿಗೆ ಕತ್ತರಿ ಹಾಕೋದು ಅಷ್ಟೇ ಆಗಿದೆ. ಫ್ರೀ ಕೊಟ್ಟು ನಮ್ಮಿಂದಲೇ ವಸೂಲಿ. ಮಾರ್ಕೆಟ್ ಒಳಗೆ ಎಲ್ಲ ಬೆಲೆನೂ ಹೆಚ್ಚಿಗೆ ಮಾಡಿಬಿಟ್ಟಾರ. ಇದ್ರದ್ದು ರೊಕ್ಕ ನಮ್ದೇನು ಫ್ರೀ ಮಾಡ್ಯಾರಲ್ಲ, ಅದ್ರದ್ದು ರೊಕ್ಕ ಅದ್ರೊಳಗೆ ತೊಗೊಳತ್ತಾರ ಸರ್ಕಾರ. ಹಾಗಾಗಿ ಎಲ್ಲರಿಗೆ ಬೇಜಾರು ಅನ್ಸುತ್ತೆ ರೀ. ಗಂಡಸರು ಏನ್ ಪಾಪ ಮಾಡಿದ್ದಾರೆ? ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕಬೇಡಿ. ದರ ಏರಿಕೆ ಖಂಡಿಸಿ ವಾಟಾಳ್ ಪ್ರೊಟೆಸ್ಟ್. ಬಸ್ ಟಿಕೆಟ್ ದರ ಖಂಡಿಸಿ ವಾಟಾಳ್ ನಾಗರಾಜ್ ರಾಮನಗರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ರು. ಗಂಡಸರಿಗೂ ಫ್ರೀ ಉಚಿತ ಬಸ್ ಪ್ರಯಾಣ ಮಾಡಲೇಬೇಕು. ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡಲೇಬೇಕು. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರ ಈ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದೇ ಈ ಕ್ಷಣದ ಪ್ರಶ್ನೆಯಾಗಿದೆ. ರಾಜ್ಯ ಸರ್ಕಾರದ ಈ ನಡೆಗೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಪ್ರಯಾಣಿಕರ ಎಚ್ಚರಿಕೆಗೆ ರಾಜ್ಯ ಸರ್ಕಾರ ಮಣಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತಡರಾತ್ರಿಯಿಂದ ಸಾರಿಗೆ ಬಸ್ ಪ್ರಯಾಣ ದರ ಏರಿಕೆಯಾಗಿದೆ. ಆದರೆ ಜನರು ಮಾತ್ರ ಈ ದರ ಏರಿಕೆಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಫ್ರೀ ಕೊಟ್ಟಿದ್ಯಾಕೆ, ಈಗ ಬೆಲೆ ಏರಿಕೆ ಮಾಡಿದ್ಯಾಕೆ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಶಾಕ್. ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಮಹಿಳೆಯರಿಗೆ ಶಕ್ತಿ ಭಾಗ್ಯ ನೀಡಿ ಪುರುಷರ ಕಿಸೆಗೆ ಕತ್ತರಿ ಹಾಕಿದೆ. ಎಣ್ಣೆ, ಹಾಲು, ಪೆಟ್ರೋಲ್ ಬಳಿಕ ಇದೀಗ ಬಸ್ ಪ್ರಯಾಣ ದರವು ದುಬಾರಿಯಾಗಿದೆ. ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಜನಸಾಮಾನ್ಯರು ರೊಚ್ಚಿಗೆದ್ದಿದ್ದಾರೆ. ಮಹಿಳೆಯರು ಮಾತ್ರ ಓಟ್ ಹಾಕಿರೋದಾ? ಈಗ ಬಸ್ಸಿನ ಟಿಕೆಟ್ ಹೆಚ್ಚು ಮಾಡಿರಿ, ಬಡವರು ಸಾಯ್ತೀವಿ. ಈಗ ಮೊದಲು ಹೆಣ್ಮಕ್ಳಿಗೆ ಯಾವ ರೊಕ್ಕ ಇದು ಟಿಕೆಟ್ ದರ ಹೆಚ್ಚು ಮಾಡಿದ್ರಿ. ಗಂಡಸು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸರಿಯಾಗಿ ಮಾಡಬೇಕಾಗಿತ್ತು. ಅವ್ರು ಒಂದೇ ಓಟ್ ಹಾಕ್ಯಾರ, ನಾವು ಹಾಕಿಲ್ಲ ಗಂಡಸು ಮಕ್ಕಳು. ಹೆಂಗಸರಿಗೆ ಫ್ರೀ, ಗಂಡಸರ ಜೇಬಿಗೆ ಕತ್ತರಿ. ಹೆಂಗಸರಿಗೆ ಫ್ರೀ ಕೊಡೋದು, ಗಂಡಸರ ಜೇಬಿಗೆ ಕತ್ತರಿ ಹಾಕೋದು